ಸದ್ಯು ವೈಬ್ಸ್. ಸೊ ಇವತ್ತು ನಾವು ತಿರುಪತಿಗೆ ಹೋಗ್ತಾ ಇದ್ದೀನಿ. ಹಾಯ್ ಮಾಡು. ಹಾಯ್ ಅಮ್ಮ, ಹಾಯ್ ಮಾಡು. ಹಾಯ್ ಅಪ್ಪ, ಹಾಯ್ ಮಾಡು. ಸೊ ನಮ್ಮದು ತಿಂಡಿ ಆಯಿತು. ತಿಂಡಿ ಮುಳ್ಬಾಗ್ಲು ದೋಸೆ ಇತ್ತು. ಒಂಚೂರು ಚೆನ್ನಾಗಿರಲಿಲ್ಲ. ಸೊ ಈಗ ನಾವು ಒಂಚೂರು ಚೆನ್ನಾಗಿರಲಿಲ್ಲ. 4 ದೋಸೆ ತೊಗೊಂಡ್ವಿ. 4 ದೋಸೆನೂ ಚೆನ್ನಾಗಿರಲಿಲ್ಲ. ಸೊ 2 ದೋಸೆ ಸ್ವಲ್ಪ ಪರವಾಗಿಲ್ಲ ಇತ್ತು. ಸದ್ಯದ್ದು ಮತ್ತು ನಮ್ಮ ಅಮ್ಮನಂತೂ ಚೆನ್ನಾಗಿರಲಿಲ್ಲ. ಒಂಚೂರು ಚೆನ್ನಾಗೂ ಇರಲಿಲ್ಲ. ನಾವು ಅಲ್ಲಿ ಚೆನ್ನಾಗಿತ್ತು ನನ್ನ ದೋಸೆ. ಅಲ್ಲಿ ಏನಾಯಿತು ಅಂದರೆ ನಾವು 4 ದೋಸೆ ತೊಗೊಂಡಿದ್ವಾ. 4 ದೋಸೆಯಲ್ಲಿ 2 ದೋಸೆ ಚೆನ್ನಾಗಿತ್ತು. ಅದಕ್ಕೆ ನಮ್ಮಮ್ಮ ಚೆನ್ನಾಗಿರ್ಲಿಲ್ವಲ್ಲ, ಅದಕ್ಕೆ 2 ದೋಸೆಗೆ ಮಾತ್ರ ದುಡ್ಡು ಕೊಟ್ಟು ಬಂದಿದ್ದಾರೆ ಆಯಿತಾ. ಸೊ ಅವ್ರಿಗೆಲ್ಲ ಸ್ವಲ್ಪ ಬೈದ್ಬಿಟ್ಟು ಫಸ್ಟ್ ದೋಸೆ ಅಂತೆಲ್ಲ ಬೈದ್ಬಿಟ್ಟು ಬಂದಿದ್ದಾರೆ. ಸೊ ಈಗ ನಾವು ತಿರುಪತಿಗೆ ಹೋಗ್ತಿದ್ದೀವಿ. ನಾವು ನಾಳೆ ದರ್ಶನ ಇರೋದು ನಮಗೆ. ಕ್ಯಾಶಿಯರ್ಗೆ ಅಮ್ಮ ಬೈದಿದ್ದಕ್ಕೆ ಕ್ಯಾಶಿಯರ್ ಹೆಂಡತಿ ಬಂದು ಕ್ಯಾಶಿಯರ್ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ಜೋರಾಗಿ ಮಾತಾಡು. ಕ್ಯಾಶಿಯರ್ಗೆ ಅಮ್ಮ ಕ್ಲಾಸ್ ತೊಗೊಂಡಿದ್ದಕ್ಕೆ ಕ್ಯಾಶಿಯರ್ ಹೆಂಡತಿ ಬೇಜಾರು ಮಾಡ್ಕೊಂಡು ಕ್ಯಾಶಿಯರ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಕ್ಯಾಶ್ ನೋಡ್ಕೊಳ್ಳೋರು ಯಾರು ಇಲ್ಲ ಈಗ ಹೋಟ್ಲಲ್ಲಿ. ಸೊ ಅಲ್ಲಿ ನಮ್ಮಮ್ಮ ಬೈದ್ರು ಆಯ್ತು ಅವ್ರು ಕ್ಯಾಶಿಯರ್ಗೆ. ಅವ್ರ ಹೆಂಡತಿ ಅಲ್ಲೇ ಇದ್ರು ಅನ್ಸುತ್ತೆ, ಕ್ಯಾಶಿಯರ್ ಹೆಂಡತಿ. ನಮ್ಮಮ್ಮ ಬೈದ ತಕ್ಷಣ ಅವ್ರನ್ನ ದರ ಅಂತ ಕರ್ಕೊಂಡು ಹೊರಟೋದ್ರು. ಅದೇ ನಮ್ಮಪ್ಪ ಹೇಳ್ತಿದ್ದಾರೆ. ಸೊ ನಮಗೆ ನಾಳೆ ದರ್ಶನ ಇರೋದು. ಇವತ್ತು ನಾವು ಬೆಳಗ್ಗೆ ಯಾಕೆ ಹೊರಟಿದ್ದೀವಿ ಅಂದರೆ ನಮಗೆ ಅಲ್ಲಿ ಪದ್ಮಾವತಿ ದೇವಸ್ಥಾನ ಮತ್ತು ಸ್ವಲ್ಪ ದೇವಸ್ಥಾನಗಳನ್ನೆಲ್ಲ ಕವರ್ ಮಾಡಬೇಕು. ಸೊ ಹೊರಟಿದ್ದೀವಿ. ಸೊ ಇವತ್ತು ಏನು ಮಾಡ್ತೀವಿ ಅಂತ ಇವತ್ತಿನ ಬ್ಲಾಗಲ್ಲಿ ಬರುತ್ತೆ. ನಾಳೆ ಏನು ಮಾಡ್ತೀವಿ ಅಂತ ನಾಳೆ ಬ್ಲಾಗಲ್ಲಿ ಬರುತ್ತೆ. ನಾವು ನಾಳೆ ರಾತ್ರಿ ಅಷ್ಟಿಗೆ ಮನೆಗೆ ಹೋಗಿ ರೀಚ್ ಆಗಿರ್ತೀವಿ ಅನಿಸುತ್ತೆ. ಸೊ ನಮ್ಗೆ ನಾಳೆ 12 o'clock ಹೋಗಿರೋದು ದರ್ಶನ ಬೆಳಗ್ಗೆ, ಮಧ್ಯಾಹ್ನ. ಸೊ ಇನ್ನೂ 2 hours ಇದೆ ಅಲ್ವಾ ಅಮ್ಮ? ಇನ್ನೂ 2.5 hours ಇದೆ. ಸೊ ತೋರಿಸ್ತೀನಿ, ಬನ್ನಿ. ಬಾಯ್ ಮಾಡು. ಬಾಯ್. ನಾನು ಒಂದು ಲವ್ ಮಾಡ್ತೀನಿ ಗೈಸ್. ಕ್ಯಾಮ್ರಾ ಕೊಡಿ, ಹಿಂಗೆ ಕ್ಯಾಮ್ರಾ ಕೊಡಿ. ಕ್ಯಾಮ್ರಾ ನಿಂಗೆ ಮಾಡು. ಈಗ ಗೈಸ್, ನಾನು ಹೋಟೆಲ್ ಕತೆ ಹೇಳಿದ್ನಲ್ಲ ಏನಾಯಿತು ಅಲ್ಲಿ. ಈಗ ನನ್ನ ವರ್ಡ್ಸಲ್ಲಿ ನೀವು ಕೇಳಿದ್ದೀರಾ. ಇವಾಗ ಸದ್ಯುತ್ ಪಿ ಭಾರದ್ವಾಜ್ ಅವ್ರ ವರ್ಡ್ಸ್ ಕೇಳಕ್ಕೆ ಇಷ್ಟಪಡ್ತೀರಾ? ಕೇಳಿಸ್ತೀನಿ, ಹೇಳೋ ಏನಾಯಿತು. ಇವತ್ತು ಹೋಟ್ಲಲ್ಲಿ ಅಮ್ಮ ಜಗಳ ಬಂದ್ಬಿಟ್ಟು ಸ್ವಲ್ಪ ಜೋರಾಗಿ ಅಮ್ಮ ಹೇಳಿದ್ರು ಇದು ವಸ್ತು ದೋಸೆ ಅಂತ. ಆಮೇಲೆ ತಿರುಪತಿಗೆ ಹೋಗ್ತಿದ್ದೀವಿ. ದೋಸೆ ಮಾಡೋದು ಕರೀರಿ. ನಾನು 2 ದೋಸೆ ಕೊಡ್ತೀನಿ, ಒಂದು 200 ದೋಸೆ ಕೊಡಲ್ಲ ದುಡ್ಡು ಅಂತ ಹೇಳಿದ್ರು. ದೋಸೆ ಮಾಡೋದು ಕರೀರಿ, ನಾನೇ ಹೇಳ್ಕೊಡ್ತೀನಿ. ಮುಳ್ಬಾಗ್ಲು ದೋಸೆ ತಿನ್ನಕ್ಕೆ ಬಂದಿದ್ದು ನಾವು. ಒಂಚೂರು ಚೆನ್ನಾಗಿರಲಿಲ್ಲ ಅಂತ ಎಲ್ಲ ಹೇಳಿದ್ರು ನಮ್ಮಮ್ಮ. ಗೈಸ್, ದೋಸೆ ಮಾಡೋರನ್ನ ಕರೆದ್ಬಿಟ್ಟು ಬನ್ನಿ ನಾನು ದೋಸೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ಗೈಸ್. ನಾನು ನಮ್ಮ ಅಪ್ಪ ಮದುವೆ ಸದ್ಯದ ಜೂಟಲ್ಲಿದ್ದ ಆಯಿತಾ. ಅವರು ಏನು ಈಗ ಬಾರ್ಗೇನು ಅಂತ ಮಾಡಿದ್ರೆ ನಾವು ಅಲ್ಲಿರಲ್ಲ ಆಯಿತಾ, ಜೂಟ್ ಹಾಕ್ತೀವಿ. ಸೊ ಇವತ್ತು ಹಿಂಗೆ ಆಗಿರೋದು. ಸೊ ಯಾ, ಬಾಯ್ ಹೇಳು. ಬಾಯ್ ಗೈಸ್. ನಾವು ಈಗ ಯಾವುದೋ ಹೋಟ್ಲಿಗೆ ಬಂದಿದ್ದೀವಿ. ಸೊ ಅವರಿಬ್ಬರು ಏನೂ ತಿಂದಿರಲಿಲ್ವಲ್ಲ, ಅದಕ್ಕೆ ಇಲ್ಲಿ ಮೋಸ್ಟ್ಲಿ ಚೆನ್ನಾಗಿರ್ಬೋದು ಅಂತ ಬಂದಿದ್ವಿ. ನೋಡೋಣ. ನಾವು ಆಂಧ್ರ ರೀಚ್ ಆಗಿದ್ದೀವಿ. ರೀಚ್ ಆದ್ವಲ್ಲ ಆಂಧ್ರಾಗೆ. ಆಂಧ್ರ ರೀಚ್ ಆಗಿದ್ದೀವಿ. ನಾನು ಯಾಕೋ ಒದ್ದಾಡ್ತಿ ಅಂತ ಬರೋಕ್ಕೆ. ಬರೋ ಬಾಯ್ಲಿ ನೀವೀಗ ನಿಲ್ಸಿರೋದೆ ತಿನ್ಬೇಕೇನಾರು. ತಿನ್ನೋದೇ ಇಲ್ಲ ತಿನ್ನೋದೇ ಇಲ್ಲ. ನೋಡಿ ಎಷ್ಟು ಎಣ್ಣೆಕ್ಕಿದೆ. ಈಗ ಇಲ್ಲಿ ಇಡ್ಲಿ ಪೊಂಗಲ್ ಬಂದಿದೆ. ಚೆನ್ನಾಗಿದೆಯಾ? ಹೆಂಗಿದೆ?
ಅಮ್ಮ ಪೊಂಗಲ್ ತಿಂತಿದ್ದಾರೆ. ತಿನ್ನಮ್ಮ. ಚೆನ್ನಾಗಿದೆ. ಹೆಂಗಿದೆ? ಹೆಂಗಿದೆ? ತುಂಬ ಚೆನ್ನಾಗಿ, ವೆರಿ ನೈಸ್. ಅದಕ್ಕಿಂತ ಚೆನ್ನಾಗಿದೆ ಅಲ್ಲಿಗಿಂತ. ಅದು ಚೆನ್ನಾಗಿದೆ ಅಂತ ನಾವು ಸೇರಿಸೋದೇ ಇಲ್ಲ. ನಿಂಗೇನೋ ಬೇಡವಾ? ಕಾಫಿ ಕಾಫಿ ಬಿಟ್ಟು ಹಂಗೇನು ಅವ್ರಿಗೇನೋ ಬೇಡ. ಆಯ್ತಲ್ಲ. ನಾವಿಬ್ಬರು ಆಚೆ ದೋಸೆ ತಿಂದ್ವಿ. ನಮ್ಗೆ ಚೆನ್ನಾಗಿತ್ತು, ಅವರಿಬ್ಬರದ್ದು ಯಾಕೋ ಚೆನ್ನಾಗಿರಲಿಲ್ಲ. ಇಲ್ಲಿ ತಿಂತಿದ್ದಾರೆ. ಸೊ ಓವರಾಲ್ ಚೆನ್ನಾಗಿದೆ ಅಂತ ಅರ್ಥ. ಗೈಸ್, ಈಗ ನಾವು ಪದ್ಮಾವತಿ ದೇವಸ್ಥಾನ ಮುಗಿಸಿದ್ವಿ. ಅಲ್ಲಿ ದೇವಸ್ಥಾನದ ಒಳಗಡೆ ಫೋನ್ ಎಲ್ಲ ಇರಲಿಲ್ಲ, ಸೊ ಎಲ್ಲ ಕಾರಲ್ಲಿ ಇಟ್ಬಿಟ್ಟು ಹೋದ್ವಿ. ಸೊ ಊಟ ಎಲ್ಲ ಆಗಿದೆ, ಊಟ ಎಲ್ಲ ಆಯಿತು. ಫೋನ್ ಕಾರಲ್ಲಿ ಇದ್ದಿದ್ದರಿಂದ ನಾವೇನು ವಿಡಿಯೋ ಮಾಡೋಕ್ಕಾಗಿಲ್ಲ. ಏನು ಚಂದೆ ಬೇಕಾ? ಬೇಡ. ಹೋಗೈತಿ. ಈಗ ನಾವು ಬೆಟ್ಟ ಹತ್ಬೇಕು. ನಮ್ಮ ಮನೆ ಮನೆ ಅಂತೀನಿ, ನಮ್ಮ ರೂಮ್ ಇರೋದಲ್ಲೇ. ಸೊ ಎಲ್ಲಿದೆಯಪ್ಪ? ಗೈಸ್, ಈಗ ನಾವು ತಿರುಪತಿ ಚೆಕ್ ಪೋಸ್ಟಲ್ಲಿದ್ದೀವಿ ನೋಡಿ. ಬಟ್ ತುಂಬ ಇದಿದೆ. ಹಾಂ. ಸೊ ಈಗ ನಾವು ಲಗೇಜ್ ಎಲ್ಲ ತೊಗೊಂಡು ಅಲ್ಲಿ ಚೆಕ್ ಪೋಸ್ಟ್ ಕೊಡಬೇಕು. ಅವರೆಲ್ಲ ಚೆಕ್ ಮಾಡಿಬಿಟ್ಟು ರಜೆ ಇಲ್ವೋ ಅಂತ ಮಾಡ್ತಾರೆ. ಇನ್ನು ಬೆಟ್ಟ ಹತ್ತಬೇಕು ನೋಡಿ. ಇನ್ನು ತುಂಬ ದೊಡ್ಡ. ಸೊ ಈಗ ನಾನು ನಮ್ಮಮ್ಮ ಹೋಗಿ ಆ ಲಗೇಜ್ ಎಲ್ಲ ತೋರಿಸ್ಕೊಂಬರ್ತೀವಿ. ಸದ್ಯಕ್ಕೆ ಅಲ್ಲಿ ಮಲ್ಕೊಂಬಿಟ್ಟಿಯ. ಅವನಿಗೆ ಫುಲ್ ಸುಸ್ತಾಗ್ತಂತೆ. ಸೊ ಊಟ ಮಾಡ್ಬೇಕಾದ್ರೆ ಮಲ್ಕೊಂಬಿಟ್ಟ. ನನಗೆ ಸುಸ್ತಾಗ್ತಿತ್ತು. ಈಗ ನಾನು ಅಮ್ಮನಿಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಗಾಯ್ಸ್, ಇವಾಗ ಸಂಜೆ ಟೈಮ್ ಬಂದ್ಬಿಟ್ಟು 7:10 ಆಗಿದೆ. ನಾವು ಸುಮ್ಮನೆ ಒಂದು ವಾಕ್ ಬಂದ್ವಿ. ಇಲ್ಲೇ ನಮ್ಮ ರೂಮ್ ಇರೋದು, ಅಲ್ಲೇ ಲೈಕ್ ಇಲ್ಲಿ ತುಂಬ ಮಟ್ಟದ ರೂಮ್ಸ್ ಇದೆ. ಸೊ ಅದ್ರಲ್ಲಿ ನಮ್ಗೆ ಬಂದಿದೆ. ಸೊ ಈಗ ಸುಮ್ಮನೆ ಏನೋ ತಿನ್ನೋಕ್ಕೆ ಅಂತ ಹೋಗ್ತಿದ್ದೀವಿ. ಸೊ ಇಲ್ಲಿ ಏನೋ ಚೂರ್ಮುರಿ ಚಾಟ್ಸ್ ಎಲ್ಲ ಸಿಗ್ತಿದ್ದಂತೆ. ಸೊ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹಾಯ್ ಮಾಡೋ. ಸೊ ನಮ್ಮದೆಲ್ಲ ಒಂದು ರೌಂಡ್ ನಿದ್ದೆ ಆಯಿತು. ನಿದ್ದೆ ಆಗಿ ಈಗ ಎದ್ಬಿಟ್ಟು ಹೋಗ್ತಾ ಇದ್ದೀವಿ. ಏನು ಸಿಗುತ್ತೆ ಅಂತ ನೋಡೋಣ ಬನ್ನಿ. ಅಪ್ಪ ಹಾಯ್ ಮಾಡೋ. ಬಲ್ ಅದು ಯಾರು ನಿಂಗೆ ಹೇಳ್ಕೊಟ್ಟಿದ್ದು? ಅಮ್ಮ ಬರ್ತು ಸದ್ಯದ ಹೆಂಗೆ ಅನಿಸ್ತಿದೆ ತಿರುಪತಿ? ಚೆನ್ನಾಗಿ. ಆಮೇಲೆ ಮಾತಾಡ್ತೀನಿ ಗೈಸ್, ಬಾಯ್. ಚಾಯಾ ತುಂಬ ಚೆನ್ನಾಗಿ, ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ, ವೆರಿ ನೈಸ್. ಚೆನ್ನಾಗಿದೆ ಗೈಸ್. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಬಾಯ್ ಮಾಡು. ಸೊ ಗೈಸ್, ನಮ್ಮ ಡೇ ಹಿಂಗಿತ್ತು ಇವತ್ತು. ಸೊ ತಿರುಮಲಕ್ಕೆ ಬಂದಿದ್ದೀವಿ. ನಮಗೆ ನಾಳೆ ದರ್ಶನ ಇರೋದು. ಸೊ ನಮಗೆ ಈ ಡೇ ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಕಾಮಾಗೋಯಿತು. ತುಂಬ ಊಟ ಆಯಿತು, ಇಲ್ಲಿ ಮಠದಲ್ಲಿ ಊಟ ಆಯಿತು, ತುಂಬ ಚೆನ್ನಾಗಿತ್ತು. ಸುಮ್ಮನೆ ಈಗ ಒಂದು ರೌಂಡ್ ಹಿಡ್ಕೊಂಡ್ಬಂದು ಈಗ ಬಾದಾಮಿ ಎಲ್ಲ ತಿಳ್ಕೊಂಡು ಇವಾಗ ಮಲ್ಕೊತೀವಿ. ಮತ್ತು ನಾಳೆ ಬ್ಲಾಗಲ್ಲಿ ನಾವು ತಿರುಪತಿ ದರ್ಶನ ಎಷ್ಟು ಬರುತ್ತೆ ಮತ್ತು ನಾವು ಮನೆಗೆ ಎಷ್ಟಿಗೆ ಹೋಗ್ತೀವಿ ಅಂತೆಲ್ಲ ಬರುತ್ತೆ ನಾಳೆ. ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.